ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಒಂದು ಕೊಳಲಿನ ಪರಿಹಾರವನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ನೀವೇ ಯೋಚನೆ ಮಾಡ್ಕೊಳ್ಳಿ. ಇದನ್ನು ಎಲ್ಲದಕ್ಕೂ ಬಳಸ್ಬೋದಾಗಿದೆ. ಕೊಳಲು ಪ್ಲಾಸ್ಟಿಕ್ದಾಗಿರಬಾರ್ದು ಅಷ್ಟೇ, ಬೇರೆ ಯಾವುದೇ ಧಾತು ಆದರೂ ಪರವಾಗಿಲ್ಲ, ಪ್ಲಾಸ್ಟಿಕ್ದು ಆಗಿರಬಾರ್ದು. ಮರದ್ದು ಸರ್ ನಾವು ಬಂದ್ಬಿಟ್ಟು ವುಡ್ಗೆ ಸಂಬಂಧಪಟ್ಟಿದ್ದನ್ನು ನಾವು ತಗೋತೀವಿ ಅಂದರೆ ತಗೊಳ್ಳಿ, ಲೋಹಕ್ಕೆ ಸಂಬಂಧಪಟ್ಟಿದ್ದು ತಗೋತೀರಾ ಅಂದರೆ ತಗೊಳ್ಳಿ, ರೈಟಾ? ನಾನು ಹೇಳಿದ್ದು ಒಂದೇ ಮಾತು, ಪ್ಲಾಸ್ಟಿಕ್ ಮಾತ್ರ ಬೇಡ. ಇಲ್ಲಿ ಕೆಳಗಡೆ ಏನು ಮಾಡ್ತೀರಾ, ಕಮೆಂಟಲ್ಲಿ ಅದ ಅಂತೆಲ್ಲ ಮೆಸೇಜ್ ಹಾಕ್ಬಿಡಿ. ಪ್ಲಾಸ್ಟಿಕ್ ಒಂದು ಬೇಡ. ಕೊಳಲನ್ನ ತನ್ನಿ, ಒಂದು ಬಿಳಿ ಬಟ್ಟೆನಲ್ಲಿ ಅದನ್ನು ಸುತ್ತಿ, ಕೊಳಲನ್ನ ಒಳಗಡೆ ಇಟ್ಟು ಬಿಳಿ ಬಟ್ಟೆನ ಅದರ ಮೇಲೆ ಸುತ್ತಿ, ಅರಿಶಿಣದ ಒಂದು 7 ತಿಲಕವನ್ನು ಅದಕ್ಕೆ ಇಡ್ತಾ ಬನ್ನಿ. ಬೊಟ್ಟು ಇಡ್ತೀವಲ್ಲ ನಾವು, ಅರಿಶಿಣದ 7 ತಿಲಕವನ್ನು ಅದಕ್ಕೆ ಇಡಿ. ಇದು ಕೊಳಲು ಅಂತ ತಿಳ್ಕೊಳ್ಳಿ. 1 2 3 4 5 6 7 ಲೈನ್ನಾಗಿ ಇಡಬೇಕು, ಮೇಲೆ ಕೆಳಗಡೆ ಎಲ್ಲ ಇಡಂಗಿಲ್ಲ. ಇದಾದ ಮೇಲೆ ಇದನ್ನು ಪೂಜೆ ಮಾಡಿ. ನೀವು ಏನಂತ ಪೂಜೆ ಮಾಡಬೇಕು ಸರ್? ನಿಮ್ಮ ಮನೋಕಾಮನೆ ಏನು ಸರ್? ವ್ಯಾಪಾರ ವೃದ್ಧಿ ಆಗಬೇಕಾ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗಬೇಕಾ, ಜೀವನದಲ್ಲಿ ಏನಾದ್ರು ಉದ್ಧಾರ ಆಗಬೇಕಾ, ಏನು ನನಗೆ ಮ್ಯಾಟ್ರ್ ಹೇಳ್ಬೇಕು. ನೀವು ಆ ವಿಷಯವನ್ನು ಅವ್ರಿಗೆ ಹೇಳ್ಕೊಳ್ಳಿ ಅಷ್ಟೇ. ಇದು ಒಂದು ಶಕ್ತಿ, ನನ್ನ ಎಲ್ಲ ಮನೋಕಾಮನೆಗಳನ್ನ ಇದು ಈಡೇರಿಸುತ್ತೆ ಅಂತೇಳ್ಬಿಟ್ಟು ಅದ್ರ ಹತ್ರ ಹೇಳ್ಕೊಳ್ಳಿ. ಅದು ವಿವಾಹ ಭಾಗ್ಯ ಆಗಿರ್ಬೋದು, ಸಂತಾನ ಭಾಗ್ಯ ಆಗಿರ್ಬೋದು, ಗಾಡಿ ತೊಗೋಬೇಕು, ಮನೆ ತೊಗೋಬೇಕು, ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಎಲ್ಲ ಆದ ನಂತರ ಇದನ್ನು ದೇವ್ರ ಕೋಣೆನಲ್ಲಿಟ್ಟು ಪೂಜೆ ಮಾಡಿ. ನೀವು ಪೂಜೆ ಎಲ್ಲ ಆದ ನಂತರ ಬಟ್ಟೆ ಸಮೇತವಾಗಿ ಆ ಕೊಳಲನ್ನ ತಗೊಳ್ಳಿ. ನೀವು ಮಲ್ಕೋತಿರಲ್ಲ, ಮಲಗುವಾಗ ನಿಮ್ಮ ತಲೆ ದಿಶೆಯ ಕಡೆಗೆ ಅದನ್ನ ಇಡಿ. ತಲೆ ಅಂದರೆ ದಿಮ್ಮಿನ ಕೆಳಗಡೆ ಇಡಬೇಡಿ, ತಲೆ ದಿಶೆಯ ಕಡೆಗೆ ಇಟ್ಟು ಮಲ್ಕೊಳ್ಳಿ. ಮತ್ತೆ ತೆಗಿಬೇಡಿ. 3 ದಿನಗಳ ಕಾಲ ಅದು ಅಲ್ಲೇ ಇರಬೇಕು. ಅಂದರೆ 3 ರಾತ್ರಿಗಳ ಕಾಲ ಅದು ಅಲ್ಲೇ ಇರಬೇಕು. 3 ದಿನ ಅಂದರೆ 3 ರಾತ್ರಿಗಳ ಕಾಲ ಅಲ್ಲೇ ಇರಬೇಕು. 4ನೇ ದಿನ ಬೆಳಿಗ್ಗೆ ಅದನ್ನು ತೆಗೀರಿ, ಬಟ್ಟೆನ ಸಪ್ರೇಟ್ ಮಾಡಿ. ಈ ಬಟ್ಟೆನ ಬೇರೆದಕ್ಕೆಲ್ಲ ನೀವು ಯೂಸ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಈ ಕೊಳಲನ್ನ ತೆಗೆದು ನಿಮ್ಮ ಮನೋಕಾಮನೆ ಏನಿದೆಯೋ ಆ ಸ್ಥಳದಲ್ಲಿ ಇಡಿ. ಇವಾಗ ಎಜುಕೇಷನ್ ಪರ್ಪಸ್ ಅಂದಾಗ ನೀವು ಪುಸ್ತಕ ಇತ್ಯಾದಿಗಳನ್ನ ಎಲ್ಲಿಡ್ತೀರಾ, ಬ್ಯಾಗ್ಸ್ ಇತ್ಯಾದಿಗಳನ್ನ ಎಲ್ಲಿಡ್ತೀರಾ, ಆ ಜಾಗದಲ್ಲಿ ಈ ಕೊಳಲು ಇಟ್ಬಿಡಿ. ವ್ಯಾಪಾರ ವಿಚಾರ ಸರ್, ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಇದನ್ನು ತೊಗೊಂಡೋಗಿ ಇಟ್ಬಿಡಿ. ಗೊತ್ತಾಯ್ತಾ ಸರ್? ಉದ್ಯೋಗ ವಿಚಾರ ಸರ್, ಉದ್ಯೋಗದಲ್ಲಿ ನಿಮ್ಮದು ಟೇಬಲ್ ಏನಾದ್ರು ಕೊಟ್ಟಿದ್ದಾರಾ, ಆ ಜಾಗದಲ್ಲಿ ಇದನ್ನ ಇಡಿ. ಉದ್ಯೋಗಕ್ಕೆ ಹೋಗೋ ಬ್ಯಾಗ್ ಏನಾದ್ರು ತೊಗೊಂಡೋಗ್ತೀರಾ, ಅದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ತೊಗೊಂಡೋಗಿ. ಗೊತ್ತಾಯ್ತಾ ಸರ್? ಇಲ್ಲ ಸರ್, ನಾನು ಬಂದ್ಬಿಟ್ಟು ಮದುವೆ ವಿಚಾರದಲ್ಲಿ ಇತ್ಯಾದಿ ನಾನು ಪರ್ಸನಲ್ ವಿಚಾರಕ್ಕೆ ಇಟ್ಟಿದ್ದೀನಿ, ನಿಮ್ಮ ತಲೆ ದಿಶೆನ ಹತ್ರನೇ ಇಟ್ಬಿಡಿ. ಈ ರೀತಿ ನಿಮಗೆ ಯಾವ ವಿಚಾರಕ್ಕಾಗಿ ನೀವು ಬೇಡ್ಕೊಂಡಿದ್ದೀರೋ ಆ ವಿಚಾರಕ್ಕಾಗಿ ಈ ಕೊಳಲನ್ನ ಆಯಾ ಸ್ಥಳಗಳಲ್ಲಿ ನೀವು ಇಡ್ತಾ ಬನ್ನಿ. ನಿಮ್ಮ ಮನೋಕಾಮನೆ ಯಾವುದೇ ಇರಲಿ, ಖಂಡಿತವಾಗಲೂ ಅದು ಈಡೇರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.